ನೀವು ಮರ್ಯಾದೆಯಿಂದ ನಡ್ಕೊಂಡ್ರೆ ಡಿಫೆಕ್ಟ್ ಸರ್. ನಾನ್ ಮರ್ಯಾದೆ ಬಿಟ್ಟು ಒಂದ್ ಸ್ಟೆಪ್ ಕೂಡ ಮುಂದೆ ಇಡಲ್ಲ. ಯು ನೋ ದಟ್. ಓಹೋ ಹೌದಾ. ಆದ್ರೆ ನಿನ್ನೆ ರಾತ್ರಿ ಮರ್ಯಾದೆ ಬಿಟ್ಟು ಒಂದಲ್ಲ 7 ಸ್ಟೆಪ್ ಮುಂದೆ ಇಟ್ರಿ. ಸುಮ್ನೆ ಎದುರಿಸ್ಬೇಡ. ನಾನ್ ಏನ್ ಮಾಡ್ದೆ ಹೇಳು. ನೀವ್ ನನ್ ಮಾತ್ ಕೇಳ್ದೆ ಏನೇನೋ ಮಾಡಿದ್ರಿ. ಏನೇನೋ ಅಂದ್ರೆ ಅದೇನೋ ಅಂದ್ರೆ ಅದೇನೋ ಬಿಡಿ, ನನಗೆ ಹೇಳಕ್ ಆಗಲ್ಲ. ನನಗ್ ಗಾಬರಿ ಆಗ್ತಿದೆ, ಹೇಳು. ನೀವು ನಾನು ರಾತ್ರಿ ನನಗೆ ಲಡೋ ಬರ್ತಿದೆ ಕಣೆ. ಪ್ಲೀಸ್ ಬೇಗ ಕಂಪ್ಲೀಟ್ ಮಾಡು. ಅದು ಅಯ್ಯೋ ಹೋಗಿ ಸರ್, ನನಗೆ ನಾಚಿಕೆ ಆಗ್ತಿದೆ. ನನಗೆ ಭಯ ಆಗ್ತಿದೆ ಕಣೆ. ಪ್ಲೀಸ್ ಕಂಪ್ಲೀಟ್ ಮಾಡು. ನಾನು ನನಗೆ ಭಯ ಆಗ್ತಿದೆ ಬಿಟ್ಬಿಡಿ ಸರ್ ಅಂತ ಹೇಳ್ದೆ, ನೀವು ಕೇಳಿದ್ರಾ? ಅಷ್ಟ್ ಹೇಳ್ತಾ ಇದ್ರು ನೀವು ನನ್ ಮಾತ್ ಕೇಳ್ದೇನೆ ನನ್ ಬಾಯಿ ಮುಚ್ಚಿಬಿಟ್ರಿ. ಆಮೇಲೆ ಮುಚ್ಕೊಟ್ಬಿಟ್ರೆ ನೀವೇ ಸುಳ್ಳು ಹೇಳ್ಬೇಡ. ನೀನೇನೋ ಮಾಯ ಮಂತ್ರ ಮಾಡಿ ನೀನೇನೋ ಮಾಡಿದ್ಯಾ. ನೀನೇ ಕೆಲಸ ಮಾಡಿರೋದು, ನಾನಲ್ಲ. ನಾನೇವ ಸರ್ ಎಲ್ಲ ಮಾಡಿ ಏನು ಗೊತ್ತಿಲ್ಲ ಅಂದ್ಬಿಟ್ರಾ? ಅವತ್ತು ಸ್ಟೋರಿ ಬಂದ್ರಿ, ಇವತ್ ರಾತ್ರಿ ಇಲ್ಲಿ ಬಂದ್ರಿ. ಅಯ್ಯೋ ನಿಮ್ಗ ಮತ್ತೆ ಬೇಕನ್ಸುತ್ತೆ. ಏನೇ ನಿನ್ನೆ ರಾತ್ರಿ ಏನಾಯ್ತು ಅಂತ ನೆನ್ಪು ಮಾಡ್ಕೊಂಡು ನೀವೇ ಹೇಳಿ ನನ್ಗೆ. ನನ್ಗೇನು ನೆನ್ಪಾಗ್ತಾ ಇಲ್ಲ. ನೀನೇನೋ ಕತೆ ಕಟ್ಟಿ ಆಟ ಆಡ್ತಾ ಇದ್ಯಾ. ಅಯ್ಯೋ ದೇವ್ರೆ, ನನ್ ಇಡೀ ಜನ್ಮ ಇವ್ರು ಮಾಡಿದ ತಪ್ಪನ್ನ ಇವ್ರು ನಮ್ಸೋದ್ರಲ್ಲೇ ಕಳ್ದೋಗ್ತಾ ಇದೆಯಲ್ಲಪ್ಪ. ಪ್ಲೀಸ್ ಕಣೆ, ಏನಾಯ್ತು ನಿಜ ಹೇಳೆ. ಪ್ಲೀಸ್ ಪ್ಲೀಸ್. ರಾತ್ರಿ ಆಗಿದ್ದನ್ನ ಬೆಳಿಗ್ಗೆ ನನ್ ಬಾಯಲ್ಲಿ ಕೇಳ್ಬೇಕು ಅಂತ ಅನ್ಕೋತಿದ್ದೀರಲ್ಲ ವಿವೇಕ್ ಸರ್. ಹೋಗಿ ನನ್ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಿದೆ. ಹೋಲಿ ಕುಡಿಯೋದೆ. ಅಯ್ಯೋ ನಾನೇ ಬೆಂಕಿ ಇಟ್ಕೊಂಡ್ಬಿಟ್ಲ, ಮುಚ್ಕೊಟ್ಬಿಟ್ಲ. ಅಯ್ಯೋ ಇನ್ನು ಏನೇನಾಯ್ತು. ಏನ್ ಮಾಡ್ತಿದ್ಯಮ್ಮ? ಐಸ್ ಕ್ರೀಮ್ ಆಗಿ ಮುಂದೆ ಇಡ್ತಿದ್ಯಾ? ಅನಿಕೇತ್, ವಿವೇಕ್ಗೆ ವೀಸಿಂಗ್ ಪ್ರಾಬ್ಲಮ್ ಇದೆ. ಅವನು ಹಸುವಾಗಿ ಮನೆಗೆ ಬಂದು ಫ್ರಿಡ್ಜ್ ಓಪನ್ ಮಾಡಿದಾಗ ಅಲ್ಲಿರೋ ಫ್ರೂಟ್ಸ್ ಗಳನ್ನೆಲ್ಲ ನಾನು ತೆಗ್ದಿಟ್ಟಿದ್ದೀನಿ. ಸೊ ಅವನ ಕಣ್ಣಿಗೆ ಬೀಳೋದು ಐಸ್ ಕ್ರೀಮ್. ಅವನಿಗೆ ಐಸ್ ಕ್ರೀಮ್ ಅಂದ್ರೆ ಪಂಚಪ್ರಾಣ. ಅವನ ಕೈಲಿ ತಡ್ಕೊಳಕ್ಕಾಗಲ್ಲ, ತಿಂದೇ ತಿಂತಾನೆ. ತಿಂದಿದ್ ಸ್ವಲ್ಪ ಹೊತ್ತಲ್ಲೇ ಅವನು ಉಸಿರು ನಿಲ್ಲಕ್ ಸ್ಟಾರ್ಟ್ ಆಗುತ್ತೆ, ಸಾಯ್ತಾನೆ. ಪ್ಲಾನ್ ಚೆನ್ನಾಗಿದೆ, ಆದ್ರೆ ಅವ್ನು ಹೇಗೆ ಐಸ್ ಕ್ರೀಮ್ ತಿಂತಾನೆ? ಅವನು ಮತ್ತೆ ಮಂತ್ರಾಲಯಕ್ಕೆ ಬರ್ತಿದ್ದಾನಲ್ವಾ? ನಮ್ ಜೊತೆಗೆ ಮಂತ್ರಾಲಯಕ್ಕೆ ಬರ್ತಿದ್ದಾನ? ಯಾರು ಹೇಳಿದ್ ನಿನಗೆ? ಇವತ್ತು ಅಮೆರಿಕ ಕನ್ನಡ ಸಂಘದವ್ರ ಜೊತೆ ಆಫೀಸಲ್ಲಿ ಒಂದು ದೊಡ್ಡ ಮೀಟಿಂಗ್ ಇದೆ. ಅದನ್ನ ಮಿಸ್ ಮಾಡ್ಕೊಂಡು ಅವನ್ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ಈ ಪ್ಲಾನ್ ಪಕ್ಕಾ ವರ್ಕೌಟ್ ಆಗುತ್ತೆ. ಅವನ ಕತೆ ಮುಗಿದ್ರೆ ಈ ಮನೆಗೆ, ಈ ಆಸ್ತಿಗೆ ನೀನೇ ಅಧಿಪತಿ. ಆದ್ರೆ ಆಶಾ, ಡೋಂಟ್ ವರಿ ಅಬೌಟ್ ಹಿಮ್ ಅನಿಕೇತ್. ಅವನಿಗೊಂದು ಬಂಡಲ್ ಪೇಪರ್ ಕೊಟ್ಟು ರೂಮಲ್ಲಿ ಕೂರಿಸಿದ್ರೆ ಕವಿತೆ ಗಮನ ಗೀಚ್ಕೊಂಡು ಆರಾಮಾಗಿರ್ತಾನೆ. ನಾವು ಮಂತ್ರಾಲಯಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಇಲ್ಲಿ ವಿವೇಕ್ ಹೆಣ ಬಿದ್ದಿರುತ್ತೆ. ಮನೆಯಲ್ಲಿ ಅವನೊಬ್ನೇ ಇದ್ದಾಗ ಯಾರು ಕಾಪಾಡೋದಿಕ್ಕಾಗಲ್ಲ.
ಏನಿದು ಎಲ್ರು ಲಗೇಜ್ ಹಿಡ್ಕೊಂಡು ಬೆಳಗ್ಗೆ ಎಲ್ಲೊಟ್ಟಿದ್ದೀರಾ? ಅರೆ, ನೀವ್ ಇನ್ನೂ ರೆಡಿ ಆಗ್ಲಿಲ್ವಾ? ಮಂತ್ರಾಲಯಕ್ಕೆ ಕಣೋ. ಇಡೀ ಕುಟುಂಬ ಸಹಿತ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಮಾಡ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ವಿ. ಈ ನಡುವೆ ಮನೆಯಲ್ಲಿ ಮನಸ್ತಾಪಗಳು ಗಲಾಟೆಗಳು ಬಂತಲ್ಲ, ಅದಕ್ಕೆ ಆದಷ್ಟು ಬೇಗ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೊರಟಿದ್ದೀವಿ. ಹೋಗಿ ಬೇಗ ರೆಡಿಯಾಗಿ ಬಂದ್ಬಿಡಿ. ಸಾರಿ ಅಜ್ಜಿ, ನಾನ್ ಬರಕ್ಕಾಗಲ್ಲ. ಇವತ್ತು ಅಮೆರಿಕಾದಿಂದ ಕನ್ನಡ ಸಂಘದವರು ಹೊಸ ಡಿಸೈನ್ ಫೈನಲ್ ಮಾಡಕ್ಕೆ ನಮ್ಮ ಆಫೀಸಿಗೆ ಬರ್ತಾ ಇದ್ದಾರೆ. ಇದು ನಮ್ ಕಂಪ್ನಿಗೆ ಸಿಗ್ತಿರೋ ಕೋಟಿ ಕೋಟಿ ಡೀಲ್. ಅಪ್ಪ ಬೇರೆ ಊರಲ್ಲಿಲ್ಲ, ನಾನು ಇಲ್ಲಿ ಇರ್ಲೇಬೇಕು. ಮಗ್ನೆ, ಒಂದ್ ದಿನ ತಾನೆ ಆಫೀಸ್ ನ ಮ್ಯಾನೇಜರ್ ನೋಡ್ಕೋತಾರೆ. ನೀನ್ ಸುಮ್ನೆ ಕಾರಣ ಹೇಳ್ದೆ ರೆಡಿ ಆಗ್ಬಿಟ್ ಬಾ ಹೋಗು. ಇಲ್ಲಮ್ಮ, ಅಷ್ಟ್ ದೊಡ್ಡ ಪ್ರಾಜೆಕ್ಟ್ ನ ಬೇರೆಯವ್ರ ಕೈ ಬಿಡಕ್ಕಾಗಲ್ಲ. ಅಂಡ್ ಪ್ರೊಫೆಷನಲ್ ಕಮಿಟ್ಮೆಂಟ್ ನ ಬ್ರೇಕ್ ಮಾಡೋದು ತಪ್ಪು. ನೀವ್ ಹೋಗ್ ಬನ್ನಿ. ಅಲ್ವೋ, ಇರ್ಲಿ ಬಿಡಕ್ಕ, ಹಂಗೇನೆ ಇಂಪಾರ್ಟೆಂಟ್ ಕೆಲಸ ಇದೆ. ಗೌರಿ, ನೀನ್ ಹೋಗಿ ರೆಡಿ ಆಗ್ಬಾ. ಇವ್ರು ಬರ್ದೆ ನಾನೇಗ್ ಬರ್ಲಿ ಚಿಕ್ಕತ್ತೆ? ಇವ್ರಿಗೆ ಊಟ ತಿಂಡಿ ಎಲ್ಲ ಆಗ್ಬೇಕಲ್ಲ. ಏನಮ್ಮ ಗೌರಿ, ಇಷ್ಟ ದೊಡ್ಡವರಾದ್ರೂ ಅವ್ರಿಗೆ ಊಟ ಮಾಡ್ಕೊಳಕ್ ಬರಲ್ವಾ? ಏನಾದ್ರೂ ವ್ಯವಸ್ಥೆ ಮಾಡ್ಕೊಡ್ತಾನೆ. ಇವ್ರು ಊಟ ಮಾಡ್ಕೊಳೋದ್ ಬೇರೆ ಚಿಕ್ಕತ್ತೆ, ಟೈಮಿಗೆ ಸರಿಯಾಗಿ ಬಡ್ಸೋದ್ ಬೇರೆ. ಅವ್ರ ಕೆಲ್ಸ ಟೆನ್ಷನ್ ಅಲ್ಲಿ ಊಟ ಮಾಡದೆ ಮರ್ತ್ ಬಿಡ್ತಾರೆ. ಇವ್ರು ಒಬ್ಬರೇ ಇರ್ತಾರೆ ಅಂದಾಗ ನಾನ್ ಮಂತ್ರಾಲಯಕ್ಕೆ ಬಂದು ನನ್ ಮನ್ಸು ರಾಯರ ಮುಂದೆ ಇರಲ್ಲ, ಇವ್ರ ಮುಂದೆನೆ ಇರುತ್ತೆ. ಹಲೋ, ನನ್ಗೋಸ್ಕರ ಯಾರು ತ್ಯಾಗ ಮಾಡೋದ್ ಬೇಕಾಗಿಲ್ಲ. ನನ್ ಕೆಲ್ಸ ನಾನ್ ಮಾಡ್ಕೊಳ್ಳೋದು ಗೊತ್ತು. ಚಿಕ್ಕವ್ವ, ನಿಮ್ ಸೊಸೆನ ನಿಮ್ ಜೊತೆ ಕರ್ಕೊಂಡೋಗಿ. ಶಿವ ಇರೋ ಕಡೆ ತಾನೆ ಗೌರಿ ಕೈಲಾಸ. ಇವರೆಲ್ಲಿ ಒಂಟಿಯಾಗಿ ಕೆಲ್ಸ ಟೆನ್ಷನ್ ಅಲ್ಲಿ ಕಷ್ಟಪಡ್ತಾ ಇರ್ಬೇಕಾದ್ರೆ ನಾನ್ ನಿಮ್ ಜೊತೆ ಬಂದು ನೆಮ್ಮದಿಯಾಗಿ ತಿರೋದಕ್ ಸಾಧ್ಯನಾ? ಇವರೆಲ್ಲಿ ಇರ್ತಾರೋ ನಾನು ಅಲ್ಲೇ ಇರ್ತೇನೆ. ಸರಿ ಸರಿ, ಬನ್ನಿ ಹೊರಡೆ. ನನ್ ಹ್ಯಾಂಡ್ ಬ್ಯಾಗ್ ರೂಮ್ ಅಲ್ಲೇ ಮರ್ತ್ ಬಂದ್ಬಿಟ್ಟಿದ್ದೀನಿ. ಒಂದೇ ನಿಮಿಷ ತಗೊಂಡ್. ಅಯ್ಯೋ, ಇಷ್ಟೊತ್ತು ಸುಮ್ನೆ ಇತ್ತು, ಈಗ ಹೋಗ್ತಾ ಇದ್ದಾಳೆ ನೋಡಿ. ನೋಡು ಗೌರಿ, ಅವ್ನು ಇರೋದ್ ಬೇಡ ಅಂತ ಅಷ್ಟು ಹಠ ಮಾಡ್ತಿದ್ರು. ನೀನ್ ಯಾಕೆ ಇಲ್ಲಿ ಕಷ್ಟ ಪಡ್ತೀನಿ ಅಂತೀಯ? ನಡಿ ನಮ್ ಜೊತೆ. ಇಲ್ಲ ಚಿಕ್ಕತ್ತೆ, ಕಷ್ಟನೋ ಸಿಗೋಲ್ಲ. ಹೆಂಡತಿ ಅಂದ್ಮೇಲೆ ಅವ್ಳು ಉಸಿರೋವರೆಗೂ ಅವ್ರ ಗಂಡನ ಜೊತೆನೆ ಇರ್ಬೇಕು. ಹೇಳ್ತಿಗೆ ಅವಸರ ಇರ್ಬೋದು, ಆದ್ರೆ ಗಂಡನ ಹೆಸರು ಇವತ್ತು ಶಾಶ್ವತವಾಗಿ ನಿಂತೋಗುತ್ತೆ. ಈ ಟೈಮಲ್ಲಿ ಅವ್ರನ್ನ ಒಂಟಿಯಾಗಿ ಬಿಡಕ್ಕೆ ನನ್ ಮನ್ಸಪ್ಪಲ್ಲ. ಅವ್ರ ಕೈನ ನಾನ್ ಯಾವತ್ತೂ ಬಿಡಲ್ಲ. ನೀನು ಒಂಟಿಯಾಗಿ ಬಿಡದೆ ಹೋದ್ರು ಇವತ್ತು ಯಮರಾಜ ಅವನ್ನ ಒಂಟಿಯಾಗಿ ಕರ್ಕೊಂಡು ಹೋಗ್ತಾನೆ ಬಿಡು. ಉಸಿರು ಎಳ್ಕೊಳ್ಳೋದಕ್ಕೆ ಆಯುಷ್ಯನೇ ಮುತ್ತು ಹೋಗಿರುವಾಗ ಇನ್ನು ಈ ಪಂಪಲ್ಲಿ ಔಷಧಿ ಇದ್ರೇನು ಇಲ್ದಿದ್ರೆ ಇವತ್ತು ನಿನ್ನ ಉಳಿಸಕ್ಕೆ ಆ ಭಗವಂತನಿಂದಲೂ ಸಾಧ್ಯ ಇಲ್ಲ ಬಿಡ. ಅಲ್ಲ, ಏನು ಗಂಡ ಹೆಂಡತಿ ಇಬ್ರೇ ಇದ್ದೀರಂತ ಪ್ರೀತಿಯ ಸಾಗರದಲ್ಲಿ ತೇಲ್ಬೇಡ. ರೊಮ್ಯಾನ್ಸ್ ಗುಂಗಲ್ಲಿ ಬಿದ್ದು ಆ ಅಮೆರಿಕಾ ಕ್ಲೈಂಟ್ಸ್ ಮೀಟಿಂಗ್ ಮರೆಯಕ್ ಹೋಗ್ಬೇಡ. ನಾವು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ತಿದ್ದಿಲ್ಲ. ಏನು ಆಗಿಲ್ಲ ನಿಕೇತ್, ಎಲ್ಲ ನಾವ್ ಅನ್ಕೊಂಡಿರೋ ಹಾಗೆ ಇದೆ. ಯಮನ್ ಕೈಯಿಂದ ಗಂಡನ್ ಪ್ರಾಣ ಉಳಿಸ್ಕೊಂಡು ಹೋಗೋದಿಕ್ಕೆ ಇವಳೇನ್ ಸತ್ಯವತಿನ ಅಥವಾ ಸಾವಿತ್ರಿನ? ನಾನ್ ಅನ್ಕೊಂಡಿದ್ದೆ ಆಗುತ್ತೆ.
ಇವನು ಉಸಿರು ಸಿಗದೆ ಒತ್ತಾಡ್ತಾ ಇರುವಾಗ ಇವಳು ಏನ್ ತಾನೇ ಮಾಡಕ್ಕಾಗತ್ತೆ. ಮನೆಯಲ್ಲಿ ಕಾರ್ ಇದೆ, ಆದ್ರೆ ಎಲ್ಲ ಡ್ರೈವರ್ಸ್ ನಮ್ ಜೊತೆ ಬರ್ತಾ ಇದಾರೆ. ಇನ್ಯಾರು ಇರ್ತಾರೆ? ಸೆಕ್ಯೂರಿಟಿ ಗಾರ್ಡ್ಸ್. ಅವ್ರು ಯಾರಿಗೂ ಡ್ರೈವಿಂಗ್ ಬರಲ್ಲ. ಸೊ ಹೀಗೆ ಖಲಾಸ್. ನಾವು ಮಂತ್ರಾಲಯದಿಂದ ವಾಪಸ್ ಬರೋ ಸಮಯಕ್ಕೆ ಈ ಮನೆ ಮಂತ್ರಘೋಷಗಳ ಮನೆ ಆಗಿರಲ್ಲ, ಬದಲಾಗಿ ಶೋಕಘೋಷಗಳ ಸಾವಿನ ಮನೆ ಆಗಿರುತ್ತೆ. ಗುಡ್ ಬೈ ವಿವೇಕ್. ಕವನ ಪುಸ್ತಕ ತಗೊಂಡ್ಬಿಡಪ್ಪ. ಇದೆಪ್ಪ ಆಲ್ರೆಡಿ ಚಿಕ್ಕಪ್ಪ ಹುಷಾರು ಮರೀತಾರೆ. ಸರಿನಾ ಪಾಪ? ವಿವೇಕ ನನ್ನ ಕತೆ ಬಿಡ, ಇಬ್ರೇ ಇರ್ತೀರಾ, ಮುಂದ್ಗಡೆ ಬಾಗಿಲ ಹಾಕದ್ ಮರಿಬೇಡ ಚಿಕ್ಕಪ್ಪ. ಏನ್ ಮಚ್ಚ ಒಳ್ಳೆ ಸಪ್ಪು ಕೂತಿದ್ಯಾ? ಮುಖ ನೋಡಿದ್ರೆ ಯಾವ್ದೋ ಕಂಟೈನರ್ ಕುತ್ಕೊಂಡು ಹೋದಂಗಿದೆ. ಏನ್ ವಿಷಯ? ಏನ್ ಹೇಳಿ, ನಮ್ಮಮ್ಮ ಮಾಡಿದ ಎಡವಟ್ಟಿಗೆ ನಮ್ಮ ಮನೆ ಕೈ ತಪ್ಪೋ ತರ ಇದೆ. ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ಬೇಕು, ಏನ್ ಮಾಡೋದಂತ ಅರ್ಥನೇ ಆಗ್ತಿಲ್ಲ. ಅಷ್ಟೇ ತಾನೇ ಮಚ್ಚಿ, ಟೆನ್ಷನ್ ತಗೋಬೇಡ. ಇಲ್ಲಿವರೆಗೂ ನಾವು ಕ್ಯಾಟರಿಂಗ್ ಅಷ್ಟೇ ಮಾಡ್ತಿದ್ವಿ, ಇನ್ಮೇಲೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋಣ. ಅದ್ರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಅದೇಗೆ? ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಒಬ್ರು NGO ದವ್ರು ಇದ್ದಾರೆ. ಅವರು ತುಂಬಾ ದೊಡ್ಡ ದೊಡ್ಡ ಪ್ರೋಗ್ರಾಮ್ ನೆಲ್ಲ ಮಾಡ್ತಾ ಇರ್ತಾರೆ. ಆ ಪ್ರೋಗ್ರಾಮ್ಗೆ ಯಾರು ಒಬ್ಬ ದೊಡ್ಡ ಸೆಲೆಬ್ರಿಟಿ ಕರ್ಕೊಂಡ್ ಬಂದ್ರೆ ಎಲ್ಲಾ ಪ್ರೋಗ್ರಾಮ್ ನಮ್ಗೆ ಕೊಡ್ತಾರೆ. ಸೆಲೆಬ್ರಿಟಿ ಎಲ್ಲಿಂದ ಸಿಗ್ತಾರೋ? ಯಾಕೆ ಸಿಗಲ್ಲ? ನಿಮ್ ಬಾವ ವಿವೇಕ್ ಅವರೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ, ಅವರು ಸೆಲೆಬ್ರಿಟಿ ಇದೆ ತಾನೆ. ನೀನೇನಾದ್ರು ಅವ್ರು ಒಪ್ಸಿದ್ರೆ ಆರ್ಡರ್ ನಮ್ದೆ, ಒಪ್ಸು ಸಾಕು ನೀನು. ಅದೆಲ್ಲ ಆಗಲ್ಲ ಬಿಡು. ಯಾಕಾಗಲ್ಲ ಅಂತ ನನ್ಗೆ ಇವಾಗ ಅರ್ಥ ಆಗ್ತಿದೆ. ಏನೋ ಅರ್ಥ ಆಯ್ತು ನಿಂಗೆ? ಮತ್ತಿನ್ನೇನು, ನಿಮ್ ಅಪ್ಪನ ಇಷ್ಟ ಇಲ್ದೆ ನಿಮ್ ಬಾವ ಕಟ್ಕೊಂಡಿದ್ದಾನೆ. ಹೊರಗಡೆ ಮಾತ್ರ ಎಲ್ರು ಮುಂದೆ ಸೂಪರ್ ಜೋಡಿ ಅಂತ ಆಕ್ಟ್ ಮಾಡ್ತಾ ಇದ್ದಾನೆ ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ಆ ವಿವೇಕ್ ಮನೇಲಿ ನಿಮ್ ಅಕ್ಕ ಕೆಲ್ಸದವ್ರ ತರ ಇದ್ದಾಳೆ. ಬಾಯ್ ಮುಚ್ಕೊಂಡಿರೋ, ಏನೇನೋ ಮಾತಾಡ್ಬೇಡಿ. ನನ್ನ ಬಿಡು, ಇದು ಏನೇನೇ ಮಾತಾಡ್ಕೊಳ್ತಾ ಇದೆ. ನಿಮ್ ಅಕ್ಕ ಮನೇಲಿ ಸಂಬಳ ಇಲ್ದಿರೋ ಕೆಲಸದವಳು ಅಂತ. ಮರ್ಯಾದೆಯಿಂದ ಮಾತಾಡೋ ನೀನು. ಏನ್ ಮರ್ಯಾದೆ? ನಿಮ್ ಅಕ್ಕ ಮೋನಿಕಾ ಮದ್ವೆ ಮುಂಚೆನೆ ಬಸ್ರಾಗಿ ಆ ಅನಿಕೇತ ನಮ್ಮ ಹತ್ರ ಅದಂತಲ್ಲ. ನಿಮ್ ಅಕ್ಕ ಗೌರಿನೂ ಅದೇ ತರ ಹೋಗಿದಾಳೋ ಏನೋ. ನಿನ್ನ ನಡಿ ನಡಿ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ನಾನು ಬರ್ತೀನಿ. ಹೇಳಿದ್ರು ಇಲ್ಲಿಂದ ಹೊರಡ್ಬಿಡು, ಇಲ್ಲಾಂದ್ರೆ ಅವ್ರು ನಿನ್ ಮೇಲೆ ಗಲಾಟೆ ಮಾಡ್ತಾರೆ. ಕೇಸ್ ಆಗುತ್ತೆ, ಅದು ದೊಡ್ಡ ಕಂಪ್ಲೇಂಟ್ ಆಗುತ್ತೆ. ನಾವು ನೋಡ್ಕೊಂತೀವಿ, ನೀನು ಹೊರಡ್ತೀನೋ ಹೊರಡು ನೀನು. ಮೇನ್ ಪಿಂಕಿ ಅಲ್ಲ ಸರ್, ಅದು ಏನಲ್ಲ, ಯಾಕಿನ್ನು ಆಂಟಿಕ್ ಡಿಸೈನ್ ರೆಡಿ ಆಗಿಲ್ಲ? ಆಫೀಸಲ್ಲಿ ಕೂತು ತಲಾಟೆ ಮಾಡೋ ಬದಲು ತಲೆಗೆ ಸ್ವಲ್ಪ ಕೆಲಸ ಕೊಡೋಕ್ಕಾಗಲ್ವಾ? ಅಮೆರಿಕದಿಂದ ಬಂದಿರೋ ಫ್ರೆಂಡ್ಸ್ ಆಲ್ರೆಡಿ ಬ್ಯಾಂಗ್ಳೂರ್ ಹೋಟೆಲ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಲಿಸನ್, ಇವತ್ತು 10:30 ಒಳಗೆ ಎಲ್ಲ ಡಿಸೈನ್ಸ್ ನನ್ನ ಟೇಬಲ್ ಮೇಲೆ ಇರ್ಬೇಕು. ಇಲ್ಲ ಅಂದ್ರೆ ಇವತ್ತೇ ನಿನ್ನ ಆಫೀಸಿಂದ ಫೈರ್ ಮಾಡ್ತೀನಿ. ಬೆಳಿಗ್ಗೆ ಬೆಳಿಗ್ಗೆ ಆ ಪಿಂಕಿ ಹುಡುಗಿ ಮೇಲೆ ಯಾಕೆ ಅಷ್ಟೊಂದು ರೇಗಾಡ್ತಾ ಇದೆಯಾ? ನಿನಗೆ ಯಾಕದಲ್ಲ, ನಿನ್ ಕೆಲ್ಸ ಎಷ್ಟಿದ್ಯೋ. ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ರು ನನ್ ಗಂಡನ ಮುಖದಲ್ಲಿರೋ ಕಳನ ಕಳೆದು ಹೋಗಕ್ಕೆ ಈ ಹೆಂಡತಿ ಯಾವತ್ತೂ ಬಿಡಲ್ಲ. ಇಷ್ಟಕ್ಕೂ ಅಮೆರಿಕನ್ ಕ್ಲೈಂಟ್ಸ್ ಯಾಕೆ ಬಂದಿದ್ದಾರೆ? ಯಾಕೆ ಹೇಳಿದ್ರೆ ಸಮಸ್ಯೆನ ನೀನ್ ಸಾಲ್ವ್ ಮಾಡ್ತೀಯಾ?
ಅಮೆರಿಕಾದಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ತಾ ಇದ್ದಾರೆ. ಅಲ್ಲಿ ದೇವ್ರ ವಿಗ್ರಹ ರೆಡಿ ಮಾಡೋಕೆ ಕೋಟಿ ಕೋಟಿ ಬೆಲೆ ಬಾಳೋ ಆಂಟಿಕ್ ಆಭರಣಗಳನ್ನ ರೆಡಿ ಮಾಡೋ ಆರ್ಡರ್ ನಮಗ್ ಸಿಕ್ಕಿದೆ. ಆದ್ರೆ ಆ ಕ್ಲೈಂಟ್ ಬಂದು ಹೋಟೆಲ್ ನಲ್ಲಿ ಕೂತಿದ್ದಾರೆ. ಬಟ್ ನಮ್ಮ ಆಫೀಸಲ್ಲಿ ಒಂದ್ ಸಣ್ಣ ಡಿಸೈನ್ ಕೂಡ ರೆಡಿ ಆಗಿಲ್ಲ. ಸಮಸ್ಯೆ ಅರ್ಥ ಆಯ್ತಾ? ಏನ್ ಮಾಡ್ತೀಯ ಅದಕ್ಕೆ? ಏನು ಮಾಡಕ್ಕಾಗಲ್ಲ ಅಲ್ವಾ? ಇದನ್ನ ಸುಮ್ನೆ ಇರು. ದೇವ್ರ ಒಡವೆಗಳ ಡಿಸೈನ್, ಮಣ್ಣಿಗೆ ಬಣ್ಣ ಹಚ್ಚೋ ಈ ಕೈಗಳಿಗೆ ಬಂಗಾರದ ಒಡವೆ ಡಿಸೈನ್ ಮಾಡೋಕೆ ನನ್ ಸರಸ್ವತಿ ಖಂಡಿತ ಆಶೀರ್ವಾದ ಮಾಡ್ತಾಳೆ. ಇದರಿಂದ ಇವ್ರಿಗೂ ಸಹಾಯ ಆಗುತ್ತೆ, ನನ್ ಮನೆಗ್ ಸಹಾಯ ಮಾಡಕ್ಕೆ ಒಂದ್ ದಾರಿ ಸಿಕ್ಕಾಗತ್ತೆ. ಯಾಕೆ ಡಿಸೈನ್ ವಿಚಾರ ಹೇಳಿದ ತಕ್ಷಣ ಟೆನ್ಷನ್ ಆಗ್ತಾ ಇದ್ಯಾ? ಅದಕ್ಕೆ ಹೇಳೋದು, ಗೊತ್ತಿಲ್ಲದ ವಿಚಾರಕ್ಕೆ ಮುಗ್ದಿಸ್ಬಾರ್ದು ಅಂತ. ನಾನು ಬರ್ತೀನಿ. ಎಲ್ಲಿಗೆ? ಆಫೀಸ್ಗೆ. ಯಾಕೆ? ಅಲ್ಲಿ ನಿಮ್ ಕ್ಯಾಬಿನ್ ಮೇಲೆ ನಿಂತು ಡ್ಯಾನ್ಸ್ ಮಾಡಕ್ಕೆ. ಮನೇಲಿ ಯಾರು ಇಲ್ಲ, ನನಗೆ ಬೋರ್ ಆಗುತ್ತೆ, ಅದಕ್ಕೆ ಬರ್ತೀನಿ ಅಂದಿದ್ದು. ಇಲ್ಲಿ ನಿನ್ ಬೋರ್ ಆಗತ್ತೆ ಅಂತ ಅದ್ ನನ್ ತಲೆ ತಿನ್ನಕ್ ಬರ್ತ್ಯಾ? ತಿನ್ನೋಕೆ ಆ ತಲೆಯಲ್ಲಿ ಏನಾದ್ರೂ ಇದೆಯಾ? ಇದಕ್ಕೆ ನನಗ್ ಸಿಟ್ ಬರೋದು. ಮುದ್ದು ಮಾಡಿದ್ರೆ ಸಿಟ್ ಕಮ್ಮಿ ಆಗತ್ತಾ? ಏಯ್ ಹತ್ರ ಬರ್ಬೇಡ. ಈಗ ಮಾತ್ರ ಈ ಮಾತು, ರಾತ್ರಿ ಬೇಡ ಬೇಡ ಅಂದು ಹತ್ರ ಬಂದ್ರಿ. ಬಂದು ಬೆಂದೋದ್ ಕನಸಿಗೆ ಸಾಂತ್ವನ ಸಿಕ್ತು, ನೊಂದೋದ್ ಮನ್ಸಿಗೆ ಸಮಾಧಾನ ಆಯ್ತು. ಒಟ್ನಲ್ಲಿ ಹಳೆ ಸಮಸ್ಯೆಗಳಿಗೆಲ್ಲ ಸಂಧಾನ ಆಯ್ತು. ಅಂದ್ರೆ ನದಿಯನ್ನು ಸೇರ ಬಂದಿರೋ ಕಡಲೆ ಕಡಲೆ ಕಡಲೆ. ಏಯ್ ಏನಾಯ್ತು ಅದನ್ನ ಹೇಳು, ಕಿಸ್ಬೇಡ. ಅದು ರಾತ್ರಿ ನೊಂದು ಭೂಮಿ ಬೆಂದು ಭೂಮಿ ಮಳೆಗೋಸ್ಕರ ಕಾಯ್ತಾ ಇತ್ತು. ಗುಡ್ಗಿನ ಹಾಗೆ ಆ ರೂಮಿನ ಬಾಗ್ಲು ತೆಗ್ದಿದ್ ಸದ್ದು, ಬಾಗ್ಲಲ್ಲಿ ನೀವು, ಕಣ್ಣಲ್ಲಿ ಮಿಂಚು, ನಿಧಾನ ಕರ್ಕೊಂಡ್ ಬಂದ್ರಿ. ಈ ತರ ನುಲಿತಾದ್ರೆ ನನ್ಗೆ ಏನ್ ಗೊತ್ತಾಗತ್ತೆ? ಪೂರ್ತಿಯಾಗಿ ಹೇಳು. ಬಂದ್ಬಿಡಿ, ಈಗ್ಲೇ ಹೇಳ್ಬಿಡ್ತೀನಿ. ಪ್ರತಿ ಸಲ ಆರ್ಭಟ ನಿಮ್ದು, ಆಮೇಲೆ ಏನು ನೆನ್ಪಿರಲ್ವಂತೆ. ಎಲ್ಲ ನಾನೇ ಬಿಡಿಸಿ ಬಿಡಿಸಿ ಹೇಳ್ಬೇಕು. ಇವಾಗ ಏನು ಹೇಳ್ತಾ ಇಲ್ವಾ? ಆಫೀಸಿಗೆ ಕರ್ಕೊಂಡೋಗಿ, ಆಮೇಲೆ ನೋಡೋಣ. ಸರಿ ಬಾ. ಸರಿ ಬನ್ನಿ. ಹಲೋ, ಏನ್ ಹಿಂಗೆ ಬರ್ತೀಯಾ? ಓ, ನಿಮ್ ಲೆವೆಲಿಗೆ ರೆಡಿಯಾಗಿ ಬರ್ಬೇಕಲ್ಲ. ಸರಿ, ಅಷ್ಟೊತ್ತು ಕಾಫಿ ಕುಡಿತಾ ಇರಿ, ನಿಮ್ ಹೆಂಡತಿ ಹೋಗಿ ರೆಡಿಯಾಗಿ ಬರ್ತಾಳೆ. ಹಲೋ, ಎಕ್ಸ್ಕ್ಯೂಸ್ ಮೀ. ನೀವ್ ನೋಡ್ತಾ ಇರೋದ್ ನೋಡಿದ್ರೆ ನಾವು ಆಫೀಸಿಗೆ ಹೋಗೋದು ಲೇಟ್ ಆಗೋ ತರ ಕಾಣಿಸ್ತಾ ಇದೆ. ನಿಮ್ ನೋಟ, ನಿಮ್ ಪರದಾಟ ಇದೆಲ್ಲ ನೋಡ್ತಾ ಇದ್ರೆ ನಿಮ್ ಉದ್ದೇಶ ಬೇರೆ ತರ ಇರೋ ತರ ಕಾಣಿಸ್ತಾ ಇದೆ. ಮನೇಲಿ ಬೇರೆ ಯಾರು ಇಲ್ಲ. ಸಿಟ್ಟಲ್ಲಿ ಹೋಗೇ ಇಲ್ಲ ಸರ್, ಮುದ್ದಾಗಿ ಬಾರೇ ಅನ್ಬೇಕು. ಸ್ವಲ್ಪ ನಿಧಾನಕ್ಕೆ ಓಡಿಸಿ ಡಿಫೆಕ್ಟ್ ಸರ್. ನಿಮಗ್ ಸೈಕಲ್ ನೋಡಿದ್ರೆ ಗುದ್ಬೇಕು ಅನ್ಸುತ್ತಲ್ವಾ? ಏನು ಯಾವಾಗ್ಲೂ ಸಿಕ್ಕಾಪಟ್ಟೆ ಸಿಡಿತಾ ಇರ್ತೀಯ? ಇವತ್ ಯಾಕೆ ಇಷ್ಟೊಂದ್ ಸೈಲೆಂಟ್? ಯೋಚನೆ ಮಾಡ್ತಾ ಇದ್ದೆ. ಏನು ನನ್ ಬಗ್ಗೆನಾ? ಬೇರೆಯವ್ರ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿ? ನನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಒಳ್ಳೇದಂತೂ ಯೋಚನೆ ಮಾಡಿರಲ್ಲ ಬಿಡು.
ಒಳ್ಳೇದ್ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ದೇ ಇಲ್ಲ ಬಿಡಿ. ನನ್ ಬಗ್ಗೆ ಏನಂತದ್ದು? ಬೈತಾ ಬೈತಾ ಒಬ್ಬ ಮನುಷ್ಯನ ಒಳ್ಳೆತನನೇ ಎದ್ದು ಕಾಣಿಸುತ್ತಲ್ಲ ಅದ್ರ ಬಗ್ಗೆ. ನಿಮ್ ಸಿಡಕ್ ಮೂತಿಯಿಂದೆ ಎಂತ ಒಳ್ಳೆ ಮನ್ಸಿದೆ ಅನ್ನೋದ್ರ ಬಗ್ಗೆ. ಹೊರಗಡೆ ನೋಡಿದ್ರೆ ರಾಕ್ಷಸನ್ ತರ ಕಿರ್ಸ್ತೀರ, ಆದ್ರೆ ನಿಮ್ ಮನ್ಸು ಸಿಕ್ಕಾಪಟ್ಟೆ ಮೃದು. ನಮ್ ಮದ್ವೆ ಬಲವಂತ ಕಾಯ್ತು. ಅಲ್ಲ ಇದು ಮೋಸ್ಟಿನ ಪುಣ್ಯವತಿ. ಸಂದರ್ಭ ಸೃಷ್ಟಿ ಮಾಡಿದ್ ಮೋಸ ಅದು. ಅಲ್ಲಿ ನನ್ ತಪ್ಪು ತೋರ್ಸಕ್ಕೆ ನಿಮಗ್ ಸಾವಿರ ಕಾರಣ ಇರ್ಬೋದು. ಅಮ್ಮನ್ ಮೇಲೆ ನೀವ್ ರೇಗ್ಬೋದಾಗಿತ್ತು, ಅಪ್ಪ ಅಕ್ಕನ್ ಮೇಲೆ ಸಿಟ್ಟು ಮಾಡ್ಕೋಬೋದಾಗಿತ್ತು. ಆದ್ರೆ ಮೊದ್ಲಷ್ಟೇ ಸಿಟ್ಟು ತೋರ್ಸಿದ್ರು, ಆಮೇಲೆ ಸುಮ್ಮನಾದ್ರೆ. ಈಗ ಸುಮ್ನಿದ್ದೀನಿ ಅಂದ್ರೆ ಮಾತಾಡಿ ಪ್ರಯೋಜನ ಇಲ್ಲ ಅಂತ. ನಾನು ತಪ್ಪು ಮಾಡಿದವ್ರ ಕಂಡ್ರೆ ಕೆಂಡಿದಷ್ಟು ಸಿಟ್ಟು. ಹೌದೌದು, ಅನಿಕೇತ್ ವಿಚಾರದಲ್ಲಿ ನೋಡಿದೀನಲ್ಲ, ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದ್ರು ಕ್ಷಮಿಸ್ತಾನೆ ಇದ್ದೀರಾ. ನಿಮ್ ಮಾತನ್ನಷ್ಟೇ ಸಿಟ್ಟಿರುತ್ತೆ, ಆದ್ರೆ ಮನ್ಸಲ್ಲ. ಒಂದ್ಸತಿ ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವ್ರನ್ನ ದ್ವೇಷ ಮಾಡದ್ ಕಷ್ಟ. ಅದು ನಿಮ್ ಒಳ್ಳೆತನ. ಅಪ್ಪಂಗೆ ಒಳ್ಳೆ ಮಗ, ಅಮ್ಮಂಗೆ ಪ್ರೀತಿಯ ಮಗ, ಅಜ್ಜಿ ತಾತಂಗೆ ಹೆಮ್ಮೆ ಮೊಮ್ಮಗ, ಶ್ಯಾಮ್ಗೆ ಇಷ್ಟವಾದ ಅಣ್ಣ. ಹೀಗೆ ಎಲ್ಲಾ ರೋಲ್ನ ನಿಭಾಯಿಸ್ತಾ ಇದ್ದೀರಾ. ಆದ್ರೆ ಒಂದ್ ರೋಲ್ನ ಬಿಟ್ಟು, ಅದ್ಯಾವ್ದು? ನನ್ ಗಂಡನ್ ರೋಲ್. ಆದ್ರೆ ನನ್ಗೆ ಗೊತ್ತು ಅದು ಒಂದಿನ ಚೆನ್ನಾಗ್ ಮಾಡ್ತೀರಾ ಅಂತ. ಅಂದ್ರೆ ಇದು ನಾನು ಅಂದ್ರೆ ಗೌರವ. ಗೌರವದ ಜೊತೆ ಪ್ರೀತಿ. ಸರ್, ಅಮೆರಿಕನ್ ಕ್ಲೈಂಟ್ಸ್ ಆಲ್ರೆಡಿ ಕಾನ್ಫರೆನ್ಸ್ ಹಾಲ್ ಅಲ್ಲಿ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಪಿಂಕಿ ಡಿಸೈನ್ ರೆಡಿ ಮಾಡಿದಾರಾ? ಡಿಸೈನ್ಸ್ ರೆಡಿ ಇದೆ ಸರ್. ನಮ್ ರಿಕ್ವೈರ್ಮೆಂಟ್ ನಿಮ್ಗೆ ಕ್ಲಿಯರ್ ಆಗಿದೆ ಅಲ್ವಾ? ಈ ಟೆಂಪಲ್ ಡಿಸೈನ್ ಅಲ್ಲಿ ಇಂಡಿಯನ್ ಹೆರಿಟೇಜ್ ಮತ್ತೆ ಕಲ್ಚರ್ ಎದ್ದು ಕಾಣಿಸ್ಬೇಕು. ಆ ವೈಸ್ ಇಲ್ಲದೆ ಹೋದ್ರೆ ಈ ಟೆಂಪಲ್ ಪ್ರಾಜೆಕ್ಟ್ ಗೆ ಅರ್ಥನೇ ಇರೋದಿಲ್ಲ. ಸಾರಿ ಫಾರ್ ದ ಡಿಲೇ ಸರ್. ಅನ್ಫಾರ್ಚುನೇಟ್ಲಿ ಸಿಟಿ ಟ್ರಾಫಿಕ್ ಇರೋದ್ರಿಂದ ನಮ್ ಡಿಸೈನರ್ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಡಿಲೇ ಆಗ್ತಾ ಇದೆ ಅಂದ್ಮೇಲೆ ನೀವು ಇದಕ್ಕೆ ಒಂದು ಫೈನ್ ಪೇ ಮಾಡ್ಬೇಕಾಗುತ್ತೆ.